ನಾವು ಕೇಳ್ತಾ ಬರ್ತಾ ಇದ್ದೇವೆ. ಅಲ್ಲಮ ಪ್ರಭು ಸಿದ್ದರಾಮ ಇಬ್ಬರು ಕಲ್ಯಾಣಕ್ಕೆ ಬಂದಿದ್ದಾರೆ. ಕಲ್ಯಾಣದಲ್ಲಿ ಈಗಾಗಲೇ ಬಸವಣ್ಣ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದಾನೆ. ಕಾಯಕ ದಾಸೋಹ ಅನುಭವ. ಪ್ರತಿಯೊಬ್ಬರೂ ಲಿಂಗ ಪೂಜೆಯನ್ನು ಮಾಡಬೇಕು, ಲಿಂಗದ ಆರಾಧನೆ ಮಾಡಬೇಕು. ಲಿಂಗವನ್ನಲ್ಲದೆ ಮತ್ತಿನ್ನೇನು ಕೂಡ ನೆನೆಯದಂತೆ ಆತ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಲಿಂಗ ಪೂಜೆ ಮುಖ್ಯ ಇದೆ. ಪ್ರತಿಯೊಬ್ಬ ಶರಣರು ಲಿಂಗವನ್ನು ನೋಡಿ ಲಿಂಗದಲ್ಲಿ ಶಿವಯೋಗವನ್ನು ಕಂಡವರು. ಲಿಂಗದಲ್ಲಿಯೇ ತಮ್ಮ ಮನೆಯಲ್ಲೇ ಆಗ್ತಕ್ಕಂಥ ವಿಚಾರಗಳನ್ನು, ನಿಮ್ಮ ಮನೆಯಾಗ ಏನು ನಡೆದೈತೋ, ನೀವೆಲ್ಲ ಚೆನ್ನಾಗಿದ್ದೀರೋ ಇಲ್ಲೋ, ಸರಿಯಾಗಿದ್ದೀರೋ ಇಲ್ಲೋ ಅನ್ನುವಂಥದ್ದನ್ನು ಗುರುಗಳು ಆಗಿನ ಕಾಲದಲ್ಲಿ ಲಿಂಗದಲ್ಲೇ ನೋಡುವಂಥದ್ದು. ಅಂಥ ಲಿಂಗ ಪೂಜೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಶರಣರು ಆಸೆ ಆಮಿಷಗಳನ್ನು, ಕಾಮ ಕ್ರೋಧಾದಿಗಳನ್ನು, ಮಾಯಾ ಮಮತೆಗಳನ್ನು ಎಲ್ಲವನ್ನು ಹೊಡೆದಾಕಿದ್ರು. ಭಗವಂತನ ಆರಾಧನೆ ಮಾಡ್ತಕ್ಕಂಥವ್ರು ನಾವೆಲ್ಲ ಭಗವಂತನ ಸ್ವರೂಪಿಯಾಗಿರುವಂಥ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಭಗವಂತನನ್ನ ನೋಡ್ಲಿಕ್ಕಾಗೋದಿಲ್ಲ. ಸಹಸ್ರ ಶಿರೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವದೋ ಋತ್ವ ಅತ್ಯತಿಷ್ಠ ದಶಾಂಗುಲಂ. ಪುರುಷ ಸೂಕ್ತದಲ್ಲಿ ಭಗವಂತನ ಇರುವಿಕೆಯನ್ನ, ರುದ್ರದಲ್ಲಿ ಭಗವಂತನ ಇರುವಿಕೆಯನ್ನ, ಅಗ್ನಿಶ್ಚಮೆ, ಗರ್ಭಶ್ಚಮೆ, ವತ್ಸಶ್ಚಮೆ, ಸೇನಾಭ್ಯಶ್ಚಮೆ, ಸೇನಾನೇಭ್ಯ ಮತ್ತು ಶತ್ರುಭ್ಯಶ್ಚಮೆ, ಸಂಗ್ರಹಿತೃಭ್ಯಶ್ಚಮೆ, ಸಾರಸ್ವತಶ್ಚಮೆ. ಹೀಗೆಲ್ಲವನ್ನ ಇಡೀ ಜಗತ್ತಿನ ತುಂಬೆಲ್ಲ ಭಗವಂತನ ತುಂಬಿದ್ದಾನೆ ಅಂತ ಪರಮಾತ್ಮನಿಗೆ ನನ್ನ ನಮಸ್ಕಾರ. ಮೊದಲನೇದಾಗಿ ನಮಕ ಅಂದರೆ ನಮಿಸುವಂಥದ್ದು. ಎರಡನೇದಾಗಿ ಚಮಕ. ಚಮಕ ಅಂದರೆ ಅವನ ಸ್ತುತಿ ಮಾಡುವಂಥದ್ದು. ರುದ್ರದಲ್ಲಿ ದಿನ ರುದ್ರಾಭಿಷೇಕ ಮಾಡ್ತಾರೆ ಗುರುಗಳು. ನಮೋ ನಮೋ ಅಂತ ಬರ್ತದೆ. ಪ್ರತಿಯೊಂದು ನಮಕದಲ್ಲಿ ನಮಃ ಅಂತ ಬರ್ತದೆ. ಅದರಲ್ಲಿ ಚಮಕದಲ್ಲಿ ಪ್ರತಿಯೊಂದಕ್ಕೂ ಚ ಚ ಚ ಅಂತ ಹೇಳ್ಕೊಂಡು ಹೋಗ್ತಾರೆ. ಸೋಮಾಯ ಚ, ರುದ್ರಾಯ ಚ, ನಮಸ್ತಾಮ್ರಾಯ ಚ, ಅರುಣಾಯ ಚ. ಹೀಗೆ ಅಲ್ಲಿ ಚಮಕದಲ್ಲಿ ಜಾಸ್ತಿ ಚ ಅಂದರೆ ಮತ್ತು 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 ಅಂತ ಹೇಳ್ದಂಗೆ, ಇಲ್ಲಿ ನಮಃ ಹೇಳ್ದಂಗೆ. ನಮಕದಲ್ಲಿ ನಮಸ್ಕಾರವನ್ನು, ಚಮಕದಲ್ಲಿ ವರ್ಣನೆಯನ್ನು, ಸ್ತುತಿಯನ್ನು ಮಾಡುವಂಥದ್ದು. ಹೀಗೆ ಅಂಥ ಪರಮಾತ್ಮನು ಲಿಂಗ ರೂಪಿಯಲ್ಲಿದ್ದಾನೆ. ಅಂಥ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರವನ್ನು, ಪ್ರತಿಯೊಬ್ಬರು ಅರ್ಹತೆ ಇದೆ. ಸಣ್ಣವರು ದೊಡ್ಡವರು ಇಲ್ಲ. ಸಣ್ಣವರು ಪೂಜೆ ಮಾಡ್ಬೋದು, ದೊಡ್ಡವರು ಪೂಜೆ ಮಾಡ್ಬೋದು. ಗಂಡನು ಪೂಜೆ ಮಾಡ್ಬೋದು, ಹೆಂಡತಿ ಪೂಜೆ ಮಾಡ್ಬೋದು. ಬಡವನು ಪೂಜೆ ಮಾಡ್ಬೋದು, ಶ್ರೀಮಂತನು ಪೂಜೆ ಮಾಡ್ಬೋದು. ದೇವರಿಗೆ, ಮಲ್ಲಯ್ಯನಿಗೆ, ನೀವು ಮಲ್ಲಯ್ಯನ ಪೂಜೆ ಮಾಡ್ತಾ ಇದ್ರಿ ನೀವೆಲ್ಲ. ಮುಸ್ಲಿಂ ಸಮಾಜ ಬಾಂಧವರು ಕೂಡ ಪೂಜೆ ಮಾಡಿಸಿದ್ದಾರೆ. ಅತ್ಯಂತ ನಾವು ಏನು ಹೊರಗಿಟ್ಟೇವಿ ಆ ಸಮಾಜದವರು ಕೂಡ ಪೂಜೆ ಮಾಡಿಸಿದ್ದಾರೆ. ಅಂಥ ಹೊರಗಿದ್ದವ್ರನ್ನ ಒಳಗೆ ಕರ್ಕೊಳ್ಳುವಂಥದ್ದೇ ಅಧ್ಯಾತ್ಮ ಶಾಸ್ತ್ರ. ಹೊರಗಿದ್ದವರನ್ನು ಒಳಗೆ ಕರ್ಕೊಳ್ಳುವಂಥದ್ದು. ಬಸವಣ್ಣನ ಕಾಲದಲ್ಲಿ ಹರಳಯ್ಯ, ಚೆನ್ನಯ್ಯ, ಮಾಚಯ್ಯ ಅವರೆಲ್ಲರೂ ಲಿಂಗನಿಷ್ಠರಾಗಿ ಲಿಂಗ ಪೂಜೆಯನ್ನು ಮಾಡುತ್ತಾ, ಕಾಯಕವನ್ನು ಮಾಡುತ್ತಾ, ತಮಗೆ ಯಾವುದು ಯೋಗ್ಯ ಅನ್ನಿಸ್ತದೋ ಆ ಕಾಯಕವನ್ನು ಮಾಡ್ತಿದ್ದರು. ನಾವು ಕೂಡ ಇಂಥ ಶರಣರ ವಿಚಾರವನ್ನು, ಶರಣರ ಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ ಕಾಯಕ ಮಾಡಬೇಕು ಅಂತ ವಿಚಾರ ಮಾಡ್ತೇವೆ. ಕೆಲಸ ಮಾಡಬೇಕು. ಯಾರೋ ದುಡ್ದಿದ್ದನ್ನು ಯಾರ್ದೋ ಗಂಟೆ ಎಲ್ಲ ಮನೆ ಜಾತ್ರೆ ಮಾಡುವಂಥದ್ದಾಗಬಾರ್ದು.
ನಾವು ಸ್ವತಃ ದುಡಿದು ನಾವು ಸಂಪಾದನೆ ಮಾಡು ನಮ್ಮೊಂದು ಖರ್ಚವನ್ನು ಮಾಡ್ಕೊಂಡು ನಾವು ಊಟ ಮಾಡುವಂಥದ್ದು ಆಗಬೇಕು. ಬೆವರು ಸುರಿಸಿ ದುಡಿಬೇಕು. ಅದು ಹೇಗಾದ್ರೆ ದುಡಿರಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಶಾಸ್ತ್ರ ವೇದ ಶಾಸ್ತ್ರ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಏನೆಲ್ಲ ಮಾಡ್ತೇವೆ ಹೊಟ್ಟೆಗಾಗಿ ಬಟ್ಟೆಗಾಗಿ ಮಾಡ್ತೇವೆ, ಅದು ಸತ್ಯ ಮತ್ತು ನಿಷ್ಠೆಯಿಂದ ಆಗಿರಬೇಕು. ಸತ್ಯ ನಿಷ್ಠೆ ಕಾಯಕದಿಂದ ಕೂಡಿರುವಂಥದ್ದು. ಆ ಕಾಯಕವನ್ನು ನಾವು ಅಂತೇವೆ. ಒಬ್ಬ ಹಿಂಗೆ ವಿಚಾರ ಮಾಡ್ದ, ಕಾಯಕ ಮಾಡ್ಬೇಕ್ರಿ ಅಂತ ವಿಚಾರ ಮಾಡಿ ಪತ್ರಿಕೆ ಒಳಗೆ ಅಡ್ವರ್ಟೈಸ್ ಜಾಹೀರಾತು ಕೊಟ್ಟ. ಹೆಂಗಾದ್ರೆ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು, ಹೆಂಗಾದ್ರೆ ಮಾಡಿ ರೊಕ್ಕ ಸಂಪಾದನೆ ಮಾಡಬೇಕು ಅಂತ ಅವನು ಏನು ಮಾಡ್ದ, ಕಾಯಕ ಮಾಡಂತ ಹೇಳಿದ್ದಾರೆ ಶರಣರು. ಕಾಯಕ, ಈ ಕಾಯಕ ಬೇರೆ ಕಾಯಕ ಹಿಡಿತಾನೆ. ನಾವು ಏನು ಜಾಹೀರಾತು ಕೊಡ್ತಾನೆ. ಏನು ಜಾಹೀರಾತು ಅಂದ್ರೆ ನೊಣ ಆಯ್ತಲ್ಲ, ನೊಣ ಮನ್ಯಾಗ ನೊಣ ಹೊಡೆದು ಓಡಿಸುವ ಯಂತ್ರ. ನೊಣ ಹೊಡೆದು ಓಡಿಸುವ ಯಂತ್ರ ನಾ ಕಂಡು ಹಿಡ್ದೀನಿ. ನೊಣ ಹೊಡೆದೋಡಿಸುವ ಯಂತ್ರ ಕಂಡು ಹಿಡ್ದೀನಿ. ಯಾರಿಗೆ ಬೇಕೋ ಅವರು 100 ರೂಪಾಯಿ ಮನಿ ಆರ್ಡರ್ ಮಾಡಿ ನನಗೆ ಕಳಿಸಿದ್ರೆ ಯಂತ್ರ ನಿಮ್ಮ ಮನೆಗೆ ಕಳಿಸ್ತೀನಿ. ಕಾಯಕ ಮಾಡೋರು ನಮ್ಮವರು, ನಮ್ಮ ಶರಣರು ಹೇಳ್ತೀನಿ ನಾನು. ಜಾಹೀರಾತಲ್ಲಿ ನೊಣ ಸಾಯುವ ಯಂತ್ರ ಕಂಡು ಹಿಡ್ದೀನಿ ಅಂತಂದ್ರೆ ಆತ ನೊಣ ಸಾಯ್ತವ, ನೊಣ ಹೋಗ್ತವ ಅನ್ನುವಂಥ ವಿಚಾರದಿಂದ ಏನು ಮಾಡ್ತಾನೆ, ಎಲ್ಲರೂ ಜಾಹೀರಾತು ಪತ್ರಿಕೆಯಲ್ಲಿ ನೋಡ್ತಾರೆ, ಅಡ್ವರ್ಟೈಸ್ ನೋಡಿ ಎಲ್ಲರೂ 100 ರೂಪಾಯಿ ಮನಿ ಆರ್ಡರ್ ಕಳಿಸ್ತಾರೆ. ಸಿಕ್ಕಾಪಟ್ಟೆ ಆಗ್ತದೆ. ಅದು ಏನಾಯಿತು ಅಂತಂದ್ರೆ, ಹೀಗೆ ಒಬ್ಬರು ಕಳಿಸಿದ್ರು, ನಮ್ಮ ಊರಿದವರು ಒಬ್ಬರು, 100 ರೂಪಾಯಿ ನೊಣ ಹೋಗುವ ಯಂತ್ರ ಕಂಡುಹಿಡಿದಾನಂತೆ, ನಾವು ತರಿಸ್ಕೋಬೇಕು ಅಂತ ಒಬ್ಬ 100 ರೂಪಾಯಿ ಕೊಟ್ಟು ಕಳಿಸಿದ್ದ. ಮನಿ ಆರ್ಡರ್ ಮಾಡಿ, ಈಗ ಮನಿ ಆರ್ಡರ್ ಇಲ್ಲ, ಫೋನ್ಪೇ ಮಾಡಿ. ಏನು ಗೊತ್ತದು, ಬರ್ರಿ ಅದು ಪ್ರವಚನ ಕೇಳಕ್ಕೆ ಬಂದದ್ದು. ಹೀಗೆ ಮನೆ ಆರ್ಡರ್ ಮಾಡಿ ಕಳಿಸಿದ್ದ. ಅವ ಡಬ್ಬದಾಗ ಕಳಿಸಿದ್ದ. ಏನು ಮಾಡುವಂಥವ್ರು ನೊಣ ಹೋಗುವ ಯಂತ್ರ ಕಂಡಿಡ್ದಿನಂತ ಬರ್ದಲ್ಲ, ಅವ ಡಬ್ಬದಾಗ ಕಳಿಸ್ಬಿಟ್ಟಿದ್ದ. ಅದು ನಮ್ಮ ಮಠಕ್ಕೆ ತಂದ, ವ್ಯಾಪಾರ ನೊಣ ಹೋಗುವ ಯಂತ್ರವನ್ನು ನಾನು ತರಿಸಿದ್ದೀನಿ, ನೀವು ಅದಕ್ಕೆ ಪೂಜೆ ಮಾಡಿ ಅದನ್ನು ನಿಮ್ಮ ಕೈಯಲ್ಲೇ ಓಪನ್ ಮಾಡಿ. ಆಯಿತು ಅಂತ ಪೂಜೆ ಮಾಡಿದೆವು. ಪೂಜೆ ಮಾಡಿ ಅದನ್ನು ತೆಗೆದು ನೋಡ್ತೇವೆ. ಅದ್ರಾಗ ಏನಿತ್ತು ಅಂದ್ರೆ ಒಂದು ಚೀಟಿ ಇತ್ತು. ಏನಿತ್ತು? ಒಂದು ಚೀಟಿ. ಆ ಚೀಟಿ ಮೇಲೆ ಒಂದು ಶಬ್ದ ಬರೆದಿತ್ತು. ಏನು ಬರೆದಿತ್ತು ಅಂದ್ರೆ, ಬಲಗೈಯಿಂದ ಉಣ್ಣುವಾಗ ಎಡಗೈಯನ್ನು ಅಲ್ಲಾಡಿಸ್ರಿ ಅಂತ ಬರೆದಿತ್ತು. ಇದು ನೊಣ ಹೋಗುವ ಯಂತ್ರ. ಬಲಗೈಯಿಂದ ಉಣ್ಣುವಾಗ ಎಡಗೈಯನ್ನು ಅಲ್ಲಾಡಿಸ್ರಿ ಅಂದ್ರೆ ಶರಣರು ಕಾಯಕ ಮಾಡಂದಿದ್ದಾರೆ ಅಂತೇಳಿ ನಮ್ಮವರು ಕಾಯಕ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಈ ಕಾಯಕ ಹಿಡಿದಿದ್ರು. ಇನ್ನೊಬ್ಬ ಇರ್ತಾನ್ರಿ, ಇನ್ನೊಬ್ಬ ಏನು ಮಾಡ್ತಾನೆ, ನಿಮಗೆಲ್ಲ ಗೊತ್ತಿದೆ, 100 ರೂಪಾಯಿಗೆ 100 ವರ್ಷ ಬೆಲೆ ಬಾಳುವಂಥ ಬೀಸಣಿಕೆ. 100 ರೂಪಾಯಿಗೆ 100 ವರ್ಷ ಬಾಳುವಂಥ ಬೀಸಣಿಕೆ ತೋರಿ ಅಂತ ಮಾರಾಟ. ಈಗ ಏನಂತಾರೆ, ಇದನ್ನು ಸರ್ಕಲ್ದಾಗ ಸಿಗ್ನಲ್ದಲ್ಲಿ ಮಾರ್ತಿರ್ತಾರೆ. ದಸ್ತಿ, ಕೈವಸ್ತ್ರ, ಯಾವುದೋ ಒಂದು ಆಟಿಕೆ ಸಾಮಾನು. ಹಾಗೆ ಅವ 100 ರೂಪಾಯಿಗೆ 100 ವರ್ಷ ಬೆಲೆ ಬಾಳುವಂಥ ಬೀಸಣಿಕೆ ತಗೋರಿ ಅಂತ ಮಾರಾಟ ಮಾಡ್ತಾಯಿದ್ದ. ಶರಣರು ಕಾಯಕ ಹೇಳಿದ್ದಾರೆ. ಆತ ಏನೋ ಆಗಲಿ ಅಂತ ಒಬ್ಬ ತಗೊಂಡು ಇನ್ನೇನು ವಿಜಾಪುರ ಒಳಗೆ ಹೋಗೋದ್ರಾಗೆ ಅದು ಮುರಿದು ಹೋಗಿತ್ತು. ವಾಪಸ್ ಬರುವಾಗ ಮತ್ತು ಕೇಳಿದ್ರಾಯ್ತು ಅಂತ ವಾಪಸ್ ಬರುವಾಗ ಅಲ್ಲೇ ಮಾರ್ತಾಯಿದ್ದ. ಯಾಕೋ 100 ರೂಪಾಯಿ 100 ವರ್ಷ ಬೆಲೆ ಬಾಳುವಂಥದ್ದು ಬೀಸಣಿಕೆ ಅಂತ ಹೇಳಿದ್ವಿ. ಹೀಗೆ ನೋಡೋಣ ಅಂತೇಳಿ ನಾನು ಸ್ವಲ್ಪ ಮುಂದೆ ಹೋಗೋದ್ರಾಗ ಗಾಳಿ ಹಾಕ್ಕೊಂಡೆ, ಮತ್ತು ಮುರಿದೇ ಹೋಯ್ತಲ್ಲ. ಅವನು ಕೇಳ್ತಾನೆ, ಗಾಳಿ ಹೆಂಗೆ ಹಾಕ್ಕೊಂಡ್ರಿ ಅಂತ ಕೇಳ್ತಾನೆ. ಗಾಳಿ ಹೆಂಗೆ ಹಾಕ್ಕೊಂಡ್ರಿ ಕೇಳ್ದೆ, ಹಿಂಗೆ ಹಿಡಿದ ಹಿಂಗೆ ಹಾಕ್ಕೊಂಡೆ. ತಪ್ಪು ಮಾಡಿರಿ, ಅದೇ ತಪ್ಪು ಮಾಡಿರಿ ಕೆಲಸ. ಅದನ್ನು ಹಿಂಗೆ ಹಿಡಿಬೇಕ್ರಿ, ಹಿಂಗೆ ಅಲ್ಲಾಡಿಸ್ಬೇಕು ತಲೆ ಅಂತ ಎಂಥ ಕಾಯಕ ಮಾಡಿ. ಆದರೆ ಶರಣರ ಕಾಯಕನೇ ಬೇರೆ, ಸತ್ಯ ನಿಷ್ಠ.
ಕಾಯವನ್ನ, ಅದಕ್ಕೆ ಭಗವದ್ಗೀತೆಯಲ್ಲಿ ಕರ್ಮಣ್ಣೇ ವಾಧಿಕಾರಸ್ತಿ ಮಹಾಫಲೇಶು ಕದಾಚನ ಅಂತ ಶರಣರು ಬಸವಣ್ಣ ಕೆಲಸವನ್ನ ಕಾಯಕವನ್ನ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದ. ಲಿಂಗಧಾರಿಗಳಾಗಲಿ, ಜಂಗಮಾರಾಧನೆಯನ್ನು ಮಾಡಿ, ಕಾಯಕವನ್ನು ಮಾಡಿ, ಸಾಯಂಕಾಲ ಆದ ಕೂಡಲೇ ಬಿಡುವು ಸಿಕ್ಕಾಗ ಒಂದಿಷ್ಟು ಅನುಭವವನ್ನು ಹಂಚಿಕೊಳ್ಳ್ರಿ, ಚಿಂತನೆ ಮಾಡಿ. ಹೀಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಆ ಕಲ್ಯಾಣ ನಾಡಿನಲ್ಲಿ ಶರಣರ ಕೀರ್ತಿ ಎಲ್ಲ ಕಡೆ ಹರಡ್ತಾ ಇತ್ತು. ಅಲ್ಲಿಗೆ ಅಲ್ಲಮ ಪ್ರಭು ಸಿದ್ಧರಾಮ ಬಂದಿದ್ದ. ಆ ಕಲ್ಯಾಣವನ್ನು ಕುರಿತು ಅಕ್ಕ ಮಹಾದೇವಿ ಒಂದು ಮಾತನ್ನು ಹೇಳ್ತಾಳೆ, ಬಹಳ ಸುಂದರವಾದಂಥ ಮಾತು. ಕಲ್ಯಾಣವೆಂಬುದಿನ್ನಾರಿಗೆ ಹೋಗಬಹುದು, ಕಲ್ಯಾಣವೆಂಬುದಿನ್ನಾರಿಗೆ ಹೋಗಬಹುದು, ಹೋಗಬಾರದು, ಅಸಾಧ್ಯವಯ್ಯ. ನಾವು ಅಂತೇವಿ, ಎಲ್ಲ ಇಲ್ಲೇ ಇರ್ತೇವೆ, ಮನೆ ಅಂದ್ಕೊಳ್ಳಿ ಮನೆ ಹೋಗ್ಬಿಡ್ತೈತಿ ಮನಸ್ಸು ಅಲ್ವಾ. ವಿಜಯಪುರ ತಂದು ಕೂಡ ವಿಜಯಪುರಕ್ಕೆ ಹೋಗ್ಬಿಡ್ತೈತಿ ಮನಸ್ಸು. ಹಾಗೆ ಕಲ್ಯಾಣ ಎಂಬುದು ಇನ್ನಾರಿಗೆ ಹೋಗಬಾರದು, ಹೋಗಬಹುದು, ಅಸಾಧ್ಯವಯ್ಯ. ಹೋಗ್ಬೋದು, ಹೋಗ್ಲಿಕ್ಕೂ ಹೋಗ್ಬೋದು. ಆಸೆ ನೋಡಿ ಎಲ್ಲರಿಗಿದೆ. ಆಸೆಗಾಗಿ ಸತ್ತದ ಕೋಟಿ, ಆಮಿಷಗಾಗಿ ಸತ್ತದ ಕೋಟಿ. ಅಲ್ಲಂ ಪ್ರವೇಶಂದು ಹೇಳಿದ್ದಾನೆ, ಆಸೆ ಆಮಿಷಗಳಿಗೆ ಸಾಯ್ತಾ ಇದ್ದೇವೆ, ಬಡದಾಡ್ತಾ ಇದ್ದೇವೆ. ಹೆಣ್ಣಿಗಾಗಿ, ಮಣ್ಣಿಗಾಗಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ. ನಿನಗಾಗಿ ಸತ್ತವರನ್ನು ಆರನ್ನು ಕಾಣೆಯಿಂದಾತ ಗುಹೇಶ್ವರ. ಅಂತ ಆಸೆಯನ್ನು ಅಳಿದವನಿಗಿರಬೇಕು. ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದಿದ್ದ. ಮಹಾದೇವ ಭೂಪಾಲ ಅಂದರೆ ಕಾಶ್ಮೀರದ ಅರಸ. ಕಲ್ಯಾಣಕ್ಕೆ ಬಂದ, ಅವನಿಗೆ ಮಹಾದೇವ ಆದ. ಮೋಳಿಗೆ ಮಾರೇ ಆಗ್ತಾ ಮಹಾದೇವ ಭೂಪಾಲ ಅಲ್ಲಿಂದ ಇಲ್ಲಿ ಬಂದ ಮೇಲೆ, ಕಲ್ಯಾಣಕ್ಕೆ ಬಂದ ಮೇಲೆ ಅವನೇನಂತಾನೆ, ಮೋಳಿಗೆ ಮಾರಯ್ಯ. ಕಟ್ಟಿಗೆಯನ್ನು ಮಾರಿ ಜೀವನ ಮಾಡ್ತಿದ್ದ. ಕಟ್ಟಿಗೆಯನ್ನು ಮಾರಿ ಜೀವನ ಮಾಡ್ತಿದ್ದ. ಬಹಳ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜೀವನ ಮಾಡ್ತಿದ್ದ. ಗಂಡ ಹೆಂಡತಿ ತನ್ನ ಸಂಪತ್ತನ್ನು, ತನ್ನ ರಾಜ್ಯವನ್ನು ಮಗನಿಗೆ ಕೊಟ್ಟು ಬಂದಿದ್ದ. ಹಾಗೆ ಕಲ್ಯಾಣದಲ್ಲಿ ಕಟ್ಟಿಗೆಗಳನ್ನು ಸಂಗ್ರಹ ಮಾಡೋದು, ಕಡೆಯೋದು, ಅದನ್ನು ಮಾರಾಟ ಮಾಡಿ ದಾಸೋಹಕ್ಕೋ ಮಾರಾಟ ಮಾಡಿ ತನ್ನ ಉಪಜೀವನ ಮಾಡ್ತಿದ್ದ. ಇವನ ಬಡತನವನ್ನು ಕಂಡು ಬಸವಣ್ಣ ಜಂಗಮ ರೂಪವಾಗಿ ಮನೆ ಹೋಗಿರುತ್ತಾನೆ. ಮರು ವೇಷ ಅಂತಾರೆ. ವೇಷ ಮರೆಸಿ ಜಂಗಮನ ರೂಪದಿಂದ ಎಲ್ಲ ಜಂಗಮರ ಜೊತೆಗೆ ಬಂದಿದ್ದ. ಅವನ ಬಡತನ ನಿವಾರಿಸಬೇಕು, ಅವನ ಕಷ್ಟ ನಿವಾರಿಸಬೇಕು ಅಂತಂದು ಹಾಗೇನೋ ಅಲ್ಲಿ ಸಾಮಾನ್ಯವಾಗಿ ಮನೆಗೆ ಜಂಗಮರು ಬಂದರೆ ಪಾದೋದಕ ತೊಡುವಂಥ ಸಂಪ್ರದಾಯ. ಪಾದೋದಕವನ್ನು ತಗೊಂಡು ಎಲ್ಲ ಕಡೆ ಸಿಂಪಡಿಸ್ತಾನೆ. ಮನೆ ತುಂಬೆಲ್ಲ ನೀವು ಸಿಂಪಡಿಸ್ತೀರಿ ಪಾದೋದಕವನ್ನು, ಎಲ್ಲ ಕಡೆ ಸಿಂಪಡಿಸ್ತಾ. ಮೂಳಿಗೆ ಮಾರಯ್ಯ ಇಲ್ಲಿ ಪ್ರಸಾದವನ್ನು ಮಾಡಲಿಕ್ಕೆ ರೆಡಿ ಮಾಡಿದ್ದಾನೆ. ಪ್ರಸಾದವನ್ನು ಕೊಟ್ಟಿದ್ದಾರೆ. ಅವನು ಹಾಗೆ ಪ್ರಸಾದವನ್ನು ಮಾಡಿಸ್ತಾ ಅವನ ಗಮನ, ಅವನ ಲಕ್ಷ್ಯ, ಅವನ ಕಣ್ಣು ದೃಷ್ಟಿಯಲ್ಲಿ ಹೋಯ್ತಂದ್ರೆ ಕಟ್ಟಿಗೆಗಳ ಮೇಲೆ, ಅವನ ಕಡ್ದೇನಿಟ್ಟಿದ್ದ ಕಟ್ಟಿಗೆಗಳನ್ನು ಆ ಸೌದೆಗಳ ಮೇಲೆ ಹೋಯ್ತು. ಅವು ಏನು ಪಾದೋದಕ ಬಿದ್ದಿದ್ದಲ್ಲ, ಆ ಏನು ಪಾದೋದಕ ಬಿದ್ದಿರ್ತಕ್ಕಂಥ ಕಟ್ಟಿಗೆಗಳೆಲ್ಲ ಬಂಗಾರದ ಕಟ್ಟಿಗೆಗಳಾಗಿದ್ದು, ಚಿನ್ನದ ಕಟ್ಟಿಗೆಗಳಾಗಿದ್ದು. ಇಟ್ಕೋಬಹುದಿತ್ತು. ನಾವಿದ್ರೆ ಏನು ಮಾಡ್ತೇವೆ, ಭಾಳ ಖುಷಿ ಪಡ್ತಿದ್ದೇವೆ. ತುಂಬ ಖುಷಿಪಟ್ಟು ಏನು ಮಾಡ್ತಿದ್ದೇವೆ, ಜಂಗಮರಿಗೆ ಇಷ್ಟು ನಾವು ಕೋಟಿಗಟ್ಟಲೆ ಕಟ್ಟಿ ಮನೆ ಮಾಡ್ತೇವೆ. ಒಬ್ಬ ಜಂಗಮನೆಗೆ 100-500 ರೂಪಾಯಿ ಕಾಣಿಕೆ ಕೊಡ್ತೇವೆ. ಕೋಟಿಗಟ್ಟಲೆ ಮಾಡಿ ಮದುವೆ ಮಾಡ್ತೇವೆ. ಮೇಕಪ್ಗೆ 50,000 ರೂಪಾಯಿ ಕೊಡ್ತಾರೆ ರೀ. ಒಬ್ಬ ಜಂಗಮ ಹೋದಂದ್ರೆ 100 ರೂಪಾಯಿ 500 ರೂಪಾಯಿ ಕೊಡೋಕ್ಕಿಂತ ನೋಡ್ತಾರೆ. ಒಂದು ತಾಸಿನ ಕೆಲಸ ಮೇಕಪ್ ಮಾಡುವಂಥದ್ದು. 1000 ರೂಪಾಯಿ ಕೊಟ್ಟು ಫೋಟೋ ವಿಡಿಯೋ ಶೂಟ್ ಮಾಡ್ತಾರೆ. ಒಬ್ಬ ಜಂಗಮನಿಗೆ ಕೊಡ್ಲಿಕ್ಕೆ ಹಿಂದಮ್ಮನ್ನು ನೋಡ್ತಾರೆ. ಇದು ಎಲ್ಲ ನೋಡ್ಬೇಕು. ಎಷ್ಟು ಕೆಲಸವನ್ನು ನಾವು ಹಾಳು ಮಾಡ್ತೇವೆ ವಿಚಾರ ಮಾಡೋದಿಲ್ಲ. ಒಂದು ದೇವಸ್ಥಾನಕ್ಕಾಗಲಿ, ಒಂದು ಪುಣ್ಯ ಕಾರ್ಯಕ್ಕಾಗಲಿ, ಒಂದು ಮಠಕ್ಕಾಗಲಿ, ಒಬ್ಬ ಜಂಗಮನಿಗೆ ಆಗಲಿ ಕೊಟ್ಟರೆ ಅದು ತಪ್ಪಲ್ಲ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥ ನೀವಡೆ, ಆ ಜಂಗಮ ಮುಂದೆ ನಿಮಗೆ ಪಡಿ ಪದಾರ್ಥ ನೀವನು ಅಂತ ಬಸವಣ್ಣರು ಹೇಳ್ತಾರೆ. ಮರಕ್ಕೆ ನಾವು ಇಲ್ಲಿ ಬಾಯಿ ಬೇರೆ ಅಂತ ಇಟ್ಕೊಂಡು ಕೆಳಗಡೆ ನೀರು ಹಾಕ್ತೇವೆ, ಮೇಲೆ ಫಲ ಕೊಡ್ತದೆ.
ಹಾಗೆ ಪರಮಾತ್ಮನ ರೂಪವಾಗಿರ್ತಕ್ಕಂಥ ಸ್ವರೂಪವಾಗಿರ್ತಕ್ಕಂಥ ಲಿಂಗದ ಬಾಯಿ ಜಂಗಮ ಎಂದು ಪಡಿ ಪದಾರ್ಥ ನೀವಡೆ, ಮುಂದೆ ನಿಮಗೆ ಸಕಲ ಪಡಿ ಪದಾರ್ಥ ನೀವ. ಅದನ್ನು ನಾವು ಏನು ಮಾಡ್ತೇವೆ, ಎಲ್ಲ ಖರ್ಚು ಮಾಡ್ತೇವೆ, ಏನೇನೆಲ್ಲ ಖರ್ಚು ಮಾಡ್ತೇವೆ. ಆದರೆ ಒಬ್ಬ ಜಂಗಮ ಆರಾಧನೆಗೆ, ಜಂಗಮ ತೃಪ್ತಿಗೆ ನಾವು ಹಿಂದೆ ಮುಂದೆ ನೋಡ್ತೇವೆ. ಬೇಜಾರಾಗ್ತದೆ ಒಂದೊಂದು ಸಲ. ಗಾಡಿ ತೊಗೊಂಡು ಹೋಗಿರ್ತೇವೋ, ಬಸ್ಸಿಗೆ ಹೋಗಿರ್ತೇವೋ, 500 100 ಕೊಡ್ತಾರೆ ಕೊಲ್ಕೋಣ. ಹಾಗೆ ನನ್ನಷ್ಟೇ ಅಲ್ಲ, ಭಾಳ ಇದಂಥ ಘಟನೆಗಳು ಭಾಳ ಆಗ್ತದೆ. ನಿಮಗೂ ಅದು ಅನುಭವಕ್ಕಾಗಿರ್ತೈತಿ. ಆದರೆ ಅವನು ಮರ ಎಲ್ಲ ಕಟ್ಟಿಗೆಗಳೆಲ್ಲ ಸೌದೆಗಳೆಲ್ಲ ಬಂಗಾರದಾಗಿದ್ದು, ಆದರೆ ಇಟ್ಕೋಬೇಕಾಗಿತ್ತು. ಆದರೆ ಶರಣ ಅಂತಾನೆ, ಇಂದಿಗೆಂತೂ ನಾಳೆಗೆಂತೂ ಚಿಂತಿಸಲೇಕೆ ತಂದಿಕ್ಕು ಶಿವನಿಗೆ ಬಡತನ ಉಂಟೆ. ಇಂದು ನಾಳೆ ಯಾಕೆ ಚಿಂತೆ ಮಾಡೋದು? ಭಗವಂತ ಇದ್ದಾನೆ. ಭಗವಂತನ ಮೇಲೆ ಭಾರ ಹಾಕಿ ಎಲ್ಲ ಜಂಗಮರಿಗೆ ಪ್ರಸಾದ ಮಾಡಿಸಿ ಕಾಣಿಕೆ ಕೊಡಬೇಕಲ್ಲ. ತನ್ನಲ್ಲಿರ್ತಕ್ಕಂಥ 1 ರೂಪಾಯಿನೋ, ಆಗಿನ ಕಾಲದಲ್ಲಿ 1 ದುಡ್ಡು 2 ದುಡ್ಡು ಇತ್ತು, ನಾವೆಲ್ಲ ನೋಡಿದ್ದೇವೆ. ಈ ಮಕ್ಕಳಿಗೆ ಗೊತ್ತಿಲ್ಲ 1 ದುಡ್ಡು 2 ದುಡ್ಡು ಆಗಲಿ, 5 ಪೈಸೆ 20 ಪೈಸೆ 10 ಪೈಸೆ ಎಲ್ಲ ಇತ್ತು. ಚಾರಣೆ 8 ಆಣೆ ಸಹಿತ ನಡೀತಾ ಇಲ್ಲ ಈಗ. ಹಾಗಲ್ಲಿ ಕಾಣಿಕೆ ಕೊಡಬೇಕು. ಆದರೆ ಅವನ ಹತ್ರ ದುಡ್ಡಿನ ಬದಲಾಗಿ ಏನು ಮಾಡ್ತಾನೆ, ಆ ಬಂಗಾರದ ಕಟ್ಟಿಗೆಗಳನ್ನು ಕೊಟ್ಟು ಕಳಿಸ್ತಾನೆ. ಕೊಡೋದು ನಮಸ್ಕಾರ ಮಾಡೋದು ಕಳಿಸೋದು, ಕೊಡೋದು ನಮಸ್ಕಾರ ಮಾಡೋದು ಕಳಿಸೋದು. ಬಸವಣ್ಣ ಜಂಗಮ ರೂಪಿಯಾಗಿರ್ತಕ್ಕಂಥ ಬಸವಣ್ಣ ಮಾತಾಡ್ತಾನೆ, ಕೇಳ್ತಾನೆ, ಎಲ್ಲ ಜಂಗಮನ ಆಶೀರ್ವಾದದಿಂದ ನಿಮಗೆಲ್ಲ ಈ ರೀತಿ ಆಗಿದೆ, ಅದ್ಯಾಕೆ ಕೊಡ್ತಾ ಇದ್ರಿ ತಂದಾಗ, ಜಂಗಮರ ಆಶೀರ್ವಾದವೇ ನನಗೆ ಸಂಪತ್ತು ಅಂತಾನೆ. ಲಿಂಗದ ಆರಾಧನವೇ ನನಗೆ ಸಂಪತ್ತು, ನಾನು ಮಾಡ್ತಕ್ಕಂಥ ಕಾಯಕವೇ ನನಗೆ ಸಂಪತ್ತು, ನಿಮ್ಮೆಲ್ಲರ ಶರಣರ ದರ್ಶನವೇ ನನಗೆ ಸಂಪತ್ತು. ಒಳ್ಳೆಯ ಭಕ್ತರಿದ್ದರೆ ಸಾಕು, ಆ ಭಕ್ತರೇ ನನಗೆ ಸಂಪತ್ತು ಅನ್ನುವ ಭಾವನೆಯಿಂದ ತಾಳ್ತಕ್ಕಂಥ ಸ್ವಾಮಿ ಎಲ್ಲಾದರೂ ಬದುಕ್ತಾನೆ. ವ್ಯವಹಾರಕ್ಕೆ ಬಿದ್ದಾತಂದರೆ ಅವನು ಸನ್ಯಾಸಿ ಅಲ್ಲ, ಸ್ವಾಮಿ ಆಗೋದಿಲ್ಲ. ನಮ್ಮ ಕಣ್ಣೆದ್ರೆ ನೋಡಿ, ಸಿದ್ದೇಶ್ವರಪ್ಪಗಳು ಹೆಂಗಿದ್ರು, ಸಿದ್ಧಗಂಗಾ ಸ್ವಾಮಿಗಳು ಹೆಂಗಿದ್ರು, 10,000ಕ್ಕೂ ಹೆಚ್ಚು ಮಕ್ಕಳನ್ನು ಇದ್ದಾರೆ ಮಠದಲ್ಲಿ. ಪುಟ್ಟರಾಜ ಗವಾಯಿಗಳು ಹೆಂಗಿದ್ರು, ಯಾವ ಆಸೆ ಆಮಿಷಗಳಿಲ್ಲ. ಹೆಚ್ಚು ಕರ್ನಾಟಕದಲ್ಲಿ ತುಲಾಭಾರಗಳನ್ನಾಗಿದ್ದು ಪುಟ್ಟರಾಜ ಗವಾಯಿಗಳಿಗೆ. ಹೆಚ್ಚು ಪ್ರವಚನವನ್ನು ನೀಡಿದಂಥವರು ಸಿದ್ದೇಶ್ವರಪ್ಪಗಳು. ಹಾಗೆ ಹೆಚ್ಚು ದಾಸೋಹ ಮಾಡಿದಂಥವರು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು. ಇವತ್ತು ಅವ್ರು ಇಲ್ಲ ಅಂದರೂ ಕೂಡ ಅವರ ಸ್ಮರಣೆಯನ್ನು ಮಾಡ್ತೇವೆ ನಾವು. ಯಾಕಂದರೆ ಯಾವ ಆಸೆ ಆರಾಮಿರೋದು, ಇರೋ ತನಕ ಆರಾಮಿರೋದಂತ, ಮಸ್ತ್ ಇರೋದಂಥವ್ರು. ಹಂಗಿರೋಕ್ಕೆ ನಮ್ಗೆ ಬರ್ತಾ ಇಲ್ಲ. ನಾವು ಹೆಂಗದತ್ತಂದ್ರೆ, ಒಬ್ಬ ಸೌಕಾರನ ಹತ್ತಿರ, ಸೌಕಾರ ಮನೆ, ದೊಡ್ಡ ಸೌಕಾರನ ಮನೆ ಹತ್ತಿರ ಒಬ್ಬ ಒಂದು ಗುಡಿಸಲು ಮಾಡಿಕೊಂಡು ಇದ್ದ. ಗುಡಿಸಲು ದೊಡ್ಡ ಮನೆ, ಅದರ ಮಗ್ಗಲು ಒಂದು ಚಪ್ರ ಹಾಕ್ಕೊಂಡು, ಪತ್ರ ಹಾಕ್ಕೊಂಡು, ಕೇರ್ ಕಟ್ಕೊಂಡು ಗುಡಿಸಲು ಒಳಗಿದ್ದ. ದಿನನಿತ್ಯ ಕೆಲಸ ಮಾಡ್ತಿದ್ದ, ಹೊಲಕ್ಕೆ ಹೋಗ್ತಿದ್ದ, ಒಕ್ಕಲ್ತನ ಮಾಡ್ತಿದ್ದ, ಅಲ್ಲಿ ಇಲ್ಲಿ ಕೂಲಿ ನಾಲೆ ಮಾಡಿ ರಾತ್ರಿ ಊಟ ಮಾಡಿ ಆರಾಮಾಗಿ ದೀಪ ಹಚ್ಕೊಂಡು ಮಲ್ತಿದ್ದ. ಈ ಸೌಕಾರಕ್ಕೆ ಚಿಂತೆ ಆಯಿತು, ನನಗೆ ಇಷ್ಟು ಸಂಪತ್ತಿದೆ, ಮೆತ್ತನೆ ಗಾದೆ ಇದೆ, ಊಟ ಮಾಡಲಿಕ್ಕೆ ತಿನ್ನಕ್ಕೆ ಉಣಕ್ಕೆ ಏನೂ ಕೊರತೆ ಇಲ್ಲ, ಮಲ್ಕೊಂಡ್ರೆ ನಿದ್ದೆ ಹತ್ತಾ ಇಲ್ಲ ಅಂತ ಬಂದು ಗುರುಗಳ ಹತ್ತಿರ ಹೇಳ್ತಾನೆ, ಗುರುಗಳೇ, ನನ್ನ ಮಗ್ಗಲೊಬ್ಬ ರೈತ ಬಡ ಇದ್ದಾನೆ, ಗುಡಿಸಲ್ದಾಗಿದ್ದಾನೆ, ಎಷ್ಟು ಆರಾಮ ಮಕ್ಕಳು ಹೆಂಡತಿ ಮಕ್ಕಳ ಜೊತೆಗೆ ಆನಂದವಾಗಿ ನಗ್ತಾ ಖುಷಿಯಾಗಿರ್ತಾನೆ. ಇಷ್ಟೆಲ್ಲ ಸಂಪತ್ತಿದ್ರೆ ನನಗೆ ಖುಷಿ ಇಲ್ಲ, ಆನಂದ ಇಲ್ಲ ತಂದಾಗ ಗುರುಗಳು ಹೇಳ್ತಾರೆ, ಬಾ ಇಲ್ಲಿ ಅದ್ರ ಗುಟ್ಟು ಹೇಳ್ತೀನಿ ಅಂತಾರೆ. ಗುಟ್ಟು ಹೇಳ್ತೀನಿ ಅಂದಾಗ ಏನು ಮಾಡ್ತಾನೆ, ಒಂದು ದಿನ ಹತ್ತಿರ ಒಂದು 99 ರೂಪಾಯಿ ಇದ್ರೆ ಕೊಡು ಅಂತಾರೆ. 99 ರೂಪಾಯಿ, 1 ಅಲ್ತಾ ಅಂತೇಳಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಅವ ಕೆಲಸಕ್ಕೆ ಹೋದಾಗ, ಹೆಂಡತಿ ಕೆಲಸಕ್ಕೆ ಹೋದಾಗ ಅದನ್ನೇನು ಮಾಡು, ಮನ್ಯಾಗ ಹಾಕಿ, ಅವ್ರ ಮನೆಗೆ ಹೋಗಿ ನೋಡು ಮಜಾ ಹಂಗಿರ್ತದೆ. 99 ರೂಪಾಯಿಯನ್ನು ಅವನು ಇಲ್ದಾಗ ಒಗಿ ಅಂತ ಗುರುಗಳು ಹೇಳ್ತಾರೆ. ಅವನೆಲ್ಲೂ ಕೆಲಸಕ್ಕೆ ಹೋದಾಗ ಮನೆಯಾಗ 99 ರೂಪಾಯಿ ಹಾಕಿ ಬಿಡ್ತಾನೆ. ಹೊಲದಿಂದ ಕೆಲಸ ಮಾಡಿ ಕೂಲಿ ಮಾಡಿ ಬರ್ತಾನೆ. ಗಂಟು ಬಿದ್ದಿರ್ತದೆ, ರೊಕ್ಕಿನ ಗಂಟು ಬಿಚ್ಚಿ ನೋಡ್ತಾನೆ, ಬಟ್ಟೆ ಬಿಚ್ಚಿ ನೋಡ್ತಾನೆ, ರೊಕ್ಕವನ್ನು ಎಣಿಸ್ಕೊಂಡು ಹೋಗ್ತಾನೆ. 1 ರೂಪಾಯಿ ಕಡಿಮೆ ಆಗ್ತದೆ, 100ಕ್ಕೆ 1 ರೂಪಾಯಿ ಕಡಿಮೆ ಆಗ್ತದೆ.
ಇನ್ನು ಮತ್ತೆ ಇಳಿಸ್ತಾನೆ, ಮತ್ತೆ ₹1 ಕಡಿಮೆ ಆಗ್ತದೆ. ₹1 ಹೆಂಗಾರೆ ಮಾಡಬೇಕು, ₹100 ಮಾಡಬೇಕಂತ ಚಿಂತೆ ಶುರುವಾಗ್ತದೆ. ₹1ಗೋಸ್ಕರ ಅವನು ಏನು ಮಾಡ್ತಾನೆ, ಆವಾಗಿನ ಕಾಲದಲ್ಲಿ ಕೂಲಿ ನಾಳೆ ಎಷ್ಟು ₹5 ಇರಂಗಿಲ್ಲ, 1 ದುಡ್ಡು 2 ದುಡ್ಡು ಮಾಡುವಂಥದ್ದು. ಹಾಗೆ ಅವನು ₹1 ಕೂಡಿ ಇಡುವಗೋಸ್ಕರ ಉಪವಾಸ ಮಾಡಗತ್ರಿ. ಚಿಂತೆ ಶುರು ಆಯಿತು. ಚಿಂತೆ ಮಾಡಿಕೊಂಡು ಮನೆ ಒಳಗೆ ಒಲೆ ಹೊತ್ತಲಿಲ್ಲ, ಹೊಗೆ ಬರಲಿಲ್ಲ, ಊಟ ಮಾಡಲಿಲ್ಲ. ಎದಕ್ಕೆ? ₹1 ₹99ಯಲ್ಲಿ ₹1 ಕೂಡಿಸಿ ₹100 ಮಾಡಬೇಕಂತ. ಆಗ ಗುರುಗಳು ಹತ್ತಿರ ಬರುತ್ತಾರೆ. ಅವನು ಶ್ರೀಮಂತ, ನೋಡಿದ್ದೆಲ್ಲ ಈಗ ನೋಡು ಮುಖ, ಅವನ ಮುಖ ಲಕ್ಷಣ ನೋಡಂತ. ನೋಡಿದಾಗ ಮುಖದಲ್ಲಿ ಚಿಂತೆ ಕಾಣ್ತಾ ಇತ್ತು. ಅವನಿಗೆ ಕರ್ಕೊಂಡು ಬಂದಂತಾರೆ. ಯಾಕಪ್ಪ, ಯಾಕೆ ದಿನನಿತ್ಯ ಖುಷಿಯಾಗಿರುವಂಥವನು ಯಾಕೋ ಮುಖ ಒಣಗಿದೆಲ್ಲ, ಚಿಂತೆ ಮಾಡ್ತಾ ಇದ್ದಿಲ್ಲ ತಂದಾಗ ಗುರುಗಳು ಕೇಳಿದಾಗ ಅವನು ಅಲ್ಲೇ ಇದ್ದ ಶ್ರೀಮಂತ. ಏನಿಲ್ರಿ ಗುರುಗಳೇ, ಹೇಗೋ ಯಾವ ರೀತಿ ಗೊತ್ತಿಲ್ಲ, ಭಗವಂತನ ನನಗೆ ಒಂದು ₹99 ಮನ್ಯಾಗ ಗಂಟೆ ಸಿಕ್ಕತ್ರಿ. ಅದಕ್ಕೆ ₹1 ಕಡಿಮೆ ಐತ್ರಿ, ಅದಕ್ಕೆ ₹100 ಮಾಡಬೇಕಾದ್ರೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಅಂದರೆ ಕೂಡಿ ಇಡುವುದರಲ್ಲಿ, ಅದನ್ನು ಗಳಿಸೋದ್ರಲ್ಲಿ ಚಿಂತೆ ಮಾಡ್ತೇವೆ, ನಮ್ಮನ್ನು ನಾವು ಮರೆತು ಬಿಡ್ತೇವೆ. ಹಾಗೆ ಸುಖ ಸಂಪತ್ತು, ಸುಖ ಅಂತಂದರೆ ಹೊರಗಿನ ಸುಖ ಕಾಣುವಂಥದ್ದಲ್ಲ, ಒಳಗಿನ ಸುಖ ಇರಬೇಕು. ಆಸೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು. ಆಸೆ ಅದಕ್ಕೆ ನಾವು ಕೂಡಿಡಕ್ಕೆ ಶುರು ಮಾಡಿದ ಮಲ್ಲೈ ನೆನಪಲ್ಲಿ ಬರ್ತೈತಿ. ಅದಕ್ಕೆ ಮುಂದಣ ಆಸೆ ಮಹಾಮಾಯೆ ಕಾಣ ಭುವೇಶ್ವರ. ಅಂಥ ಮಾಯೆಯನ್ನು ಗೆಲ್ಲಬೇಕಾಗಿತ್ತಂದ್ರೆ ಅಲ್ಲಮ ಪ್ರಭು ಬಸವಣ್ಣ ಇಂಥವರ ಸಂಘ, ಇಂಥವರ ಚರಿತ್ರೆ, ಇಂಥವರ ಲೀಲೆಗಳನ್ನು ಕೇಳೋದ್ರ ಮುಖಾಂತರ. ಹಾಗೆ ಅಲ್ಲಿ ಆ ಮೋಳಿಗೆ ಮಾರ ಎಲ್ಲರಿಗೂ ಕಟ್ಟಿಗೆಯನ್ನು, ಬಂಗಾರ ಕಟ್ಟಿಗೆಗಳನ್ನ ಕಟ್ಟಿ ಕಳಿಸ್ದ. ಬಸವಣ್ಣ ಕೇಳ್ತಾನೆ, ಯಾಕಪ್ಪ ಹಿಂಗೆ ಮಾಡಿದ್ದು ಕೇಳಿದಾಗ, ನೀವೇ ನಮಗೆ ಸಂಪತ್ತು, ನನ್ನ ಕಾಯಕವೇ ನನಗೆ ಸಂಪತ್ತು, ಇಂದಿಗಂತೂ ನಾಳೆಗಂತೂ ಚಿಂತಿಸಲೇ ಕೂಡಿಡಂಗಿಲ್ಲ ಶರಣರು. ದೈವ ಭಕ್ತರು ಕೂಡಿಡುವುದಿಲ್ಲ. ನೋಡೋಣ, ನಾಳಿನ ಚಿಂತೆ ನಾಳೆ ಮಾಡುವುದು. ಇಂದಿನ ಚಿಂತೆ ಮಾಡಿದವರು ಹಂದಿಗಳಾಗಿ ಬಿಡ್ತಾರಂತೆ, ನಾಳಿನ ಚಿಂತೆ ಮಾಡುವಂಥವ್ರು ನಾಯಿಗಳಾಗಿ ಬಿಡ್ತಾರಂತೆ. ನೋಡಿ ಏನು ಮಾಡ್ತಾರೆ. ಈಗ ಮಳೆಗಾಲದಾಗ ಕಪ್ಪಿ ಹಂಗತ್ತಾರೆ, ರೊಕ್ಕ 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 ಅಂತ ಬರ್ತಾರೆ. ಇನ್ನೊಂದು ಕಪ್ಪಿ ಕೊಟ್ರೈತೆ ಅಂತದ್ದು. ಅದು ಕೊಟ್ರೈತಂತಂದ್ರೆ ಇದು ಕೊಟ್ಟದ್ದು ಒಂದು ಸಾಲ ಕೊಟ್ಟಿದ್ದಿರ್ತದೆ, ಒಂದು ಸಾಲ ತೊಗೊಂಡಿದ್ದಿರ್ತೈತಿ. ಅದು ಸಾಲ ಕೊಟ್ಟಿದ್ರು ರೊಕ್ಕ ರೊಕ್ಕ ರೊಕ್ಕ. ಮಳೆಗಾಲದಾಗ ಕಪ್ಪಿ ಹಂಗೆ. ಇನ್ನೊಂದು ಕಪ್ಪಿ ಕೊಟ್ರೈತೆ ಅಂತ ಕಪ್ಪಿ ಆಗಿಬಿಡ್ತೇವೆ ಅಂತ. ರೊಕ್ಕದ ಮೇಲೆ ಆಸೆ ಇದೆ, ರೊಕ್ಕ ದುಃಖ ಕಾರಣ. ಅಂಥ ಅದಕ್ಕೆ ನಾವು ಬೆನ್ನು ಹತ್ತಿದೇವತ್ತಂದ್ರೆ ಪರಮಾತ್ಮ ಸಿಗುವುದಿಲ್ಲ. ಪರಮಾತ್ಮ ಸಿಗಬೇಕಾಗಿತ್ತಂದ್ರೆ ನಾವು ಆಸೆ ಆಮಿಷಗಳು, ಕಾಮ ಕ್ರೋಧಾದಿಗಳು ಅಳೆದಾಗ ಮಾತ್ರ ಕಲ್ಯಾಣಕ್ಕೆ ಹೋಗಬೇಕಾಗಿಲ್ಲ. ಇಲ್ಲೇ ಆತ್ಮ ಕಲ್ಯಾಣ ಆಗ್ತದೆ, ಇಲ್ಲೇ ಭಾವ ಕಲ್ಯಾಣ ಆಗ್ತದೆ, ಇಲ್ಲೇ ಪ್ರಾಣ ಕಲ್ಯಾಣ ಆಗ್ತದೆ. ಆದರೆ ಶರಣರ ಸಂಘದಿಂದ ಮತ್ತಷ್ಟು ಆ ಕಲ್ಯಾಣಕ್ಕೆ ಶಕ್ತಿ ಬರಬೇಕಾಗಿತ್ತಂದ್ರೆ, ಕಲ್ಯಾಣಕ್ಕೆ ಉತ್ತೇಜನ ಬರಬೇಕಾಗಿತ್ತಂದ್ರೆ, ಒಳಗಿರ್ತಕ್ಕಂಥ ಅರಿವು ಜಾಗೃತವಾಗಿ ಅರಿವೇ ಗುರು ರೂಪ ಆಗಬೇಕಾಗಿತ್ತಂದ್ರೆ ಶರಣರ ಸಂಘ ಮೊಟ್ಟ ಮೊದಲು ಮಾಡಬೇಕಾಗ್ತದೆ. ಅದಕ್ಕೆ ಅಲ್ಲಮ ಪ್ರಭು ಸಿದ್ದರಾಮ ಅಲ್ಲಿ ಹೋಗಿದ್ದಾರೆ. ಇಂಥ ಕಲ್ಯಾಣಕ್ಕೆ ನಾವು ಆಸೆ ಅಳಿದಂಗಲ್ಲತ್ತಂದ್ರೆ ಒಳ ಹೊರಗೆ ಶುದ್ಧವಾದಂಗಲ್ಲದೆ ಕಲ್ಯಾಣಕ್ಕೆ ಹೋಗಲಾಗದು. ಒಳ ಹೊರಗೆ ಶುದ್ಧ ಆಗಬೇಕಂತ ಅಕ್ಕ ಮಾದೇವಿದ ಮಾತು. ಏಕೆಂದ್ರೆ ಆಕೆ ಕೂಡ ಬರ್ತಾಳೆ ಅವಳು ಕಲ್ಯಾಣಕ್ಕೆ. ಯಾವ ಬರ್ತಾಳೆ ಗೊತ್ತಿಲ್ಲ, ಇನ್ನೂ ಒಂದು ವಾರ ಐತೆ. ಹೀಗೆ ಒಳ ಹೊರಗು ಶುದ್ಧವಾಗಬೇಕಂತ. ನೋಡ್ರಿ, ನೀವು ಐದಕ್ಕಿ ಲಕ್ಕಮ್ಮ ಮಾರಯ್ಯ ಅಂತ ಜೀವನ ಮಾಡಿದ್ರು ಶರಣರಲ್ಲಿ. ದಿನನಿತ್ಯ ಅಕ್ಕಿಯನ್ನು ಒಂದು ಶೇರಿನಷ್ಟೇ ಸೊಲಿಗೆಯಷ್ಟೇ ತರ್ತಿದ್ದ ಮಾರಯ್ಯ, ಒಂದು ಸೊಲಿಗೆ. ಅವತ್ತು 2 ಸೊಲಿಗೆಯನ್ನು ತಂದ. ಹೆಂಡತಿ ಕೇಳಿದ್ರು, ದಿನ ಒಂದೇ ಸೇರು ತರ್ತಿರಲ್ಲ, ಇವತ್ತು 2 ಸೇರು ತಂದಿರಲ್ಲ ಅಂತಂತಾರೆ. ನಾವೇನಾದರೂ ನಮಗೆ ಕೆಲಸ ಮಾಡುವಂಥವ್ರು ಇದ್ದಾರೆ ಗಂಡಂದಿರು, ಅವತ್ತು ಪಗಾರ 20,000ಕ್ಕಿಂತ ಹೆಚ್ಚು, ಈಗ 40,000 ತಂದರೆ ಹೆಂಡತಿ ಖುಷಿ ಪಟ್ರೆ
ಆಕೆ ಆಸೆ ಐತೆ ಅಂತ ತಿಳ್ಕೊಬೇಕು. ನಾನು ಮೊನ್ನೆ ವಾಟ್ಸಪ್ಪಲ್ಲಿ ನೋಡಿದೆ, ಹೆಣ್ಮಗಳು ಅಳ್ತಿದ್ರು, ಅಳುವಂಥ ಹೆಣ್ಮಗಳು. ಅದಕ್ಕೆ ಅವ ಗಂಡ ಏನು ಮಾಡ್ತಾನ, ಕಣ್ಣೀರನ್ನು ಚಮಚದಾಗ ತೊಗೊಂಡು ಸ್ಟೆಟಸ್ಕೋಪ್ ಏನು ಮೈಕ್ರೋಸ್ಕೋಪ್ ಇರ್ತೈತಲ್ಲ ಅದ್ರೊಳಗೆ ಹನಿ ಹಾಕಿ ನೋಡಿದ್ರೆ ಆ ಕಣ್ಣು ನೀರೊಳಗೆ ಸೀರೆ ಆಭರಣಗಳು ಕಾಣ್ತಿದ್ವು ಅಂತ. ಯಾಕೆ ಕಾಣ್ತಿದ್ರೆ ಆಸೆ. ಅವ್ರ ಮನೆಗೆ ಟಿ ವಿ ಅದ, ಅವ್ರ ಮನೆಗೆ ಫ್ರಿಜ್ ಅದ, ಅವ್ರ ಮನೆಗೆ ಫ್ಯಾನ್ ಅದ, ಅವ್ರ ಮನೆಗೆ ಇಂಥದ್ದು ಅವ್ರ ನಮ್ಮ ಮನೆಗೆ ಇಲ್ಲ ಅಂತೇಳಿ ಅಳ್ಳಗತ್ತಿರಂತ ಕಣ್ಣು ನೀರು ಒಳಗೆ ಅದೇ ಕಾಣಗತ್ತಿತ್ತಂತ. ಕೀಟಾಣುಗಳು ಕಾಣಬೇಕು, ಇವು ಕಾಣಗತ್ತ ವಸ್ತುಗಳು ಕಾಣ್ತಿದ್ದವು. ಐದಕ್ಕೆ ಲಕ್ಕಮ್ಮ ಮಾರಯ್ಯ ಸೇರು ಒಂದು ಸಲಗಿಕ್ಕಿಂತ ಹೆಚ್ಚು ತಂದಾಗ ನಮ್ಮ ಯಜಮಾನರು ತಂದಾರ ಖುಷಿ ಕೊಡುವಂಥ ಹೆಣ್ಮಕ್ಳು ನಾವು ಆಗಬಾರ್ದು. ಈ ದಿನ 20,000 ತರ್ತಿದ್ರಿ, ಇವತ್ತು 40,000 ತಂದ್ರಲ್ಲ ಏನು ಅಂತ ಪ್ರಶ್ನೆ ಮಾಡಬೇಕು. ಆಗ ಸಂಸಾರ ಚಂದ ಇರ್ತೈತಿ, ಗಂಡಿಗೆ ಭಯ ಇರ್ತೈತಿ. ಆದರೆ ಅಂತಾಳೆ, ಈ ಸಖಿ ಆಸೆ ನಮಗೇಕೆ, ಈ ಸಖಿ ಆಸೆ ನಮಗೇಕೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ದೂರ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಖಿ ಆಗ್ತಂದ್ರೆ ನಮಗೇನು ಕಡಿಮೆ ಇಲ್ಲ, ನಮಗೇನು ಕೊರತೆ ಇಲ್ಲ. ಭಗವಂತ ಕೊಡ್ತಾ ಇದ್ರೆ ದೇನವಾಲ ಆಯಿತು ಚಕ್ಕರ್ ತೋಡಿಕೆ ದೇತಾ ಅಂತ ಹೇಳಿದ್ದಾರೆ. ಕೊಡೋನಿದ್ರೆ ನಮ್ಮ ಮೇಲಿನ ಜಂತಿ ಹರಿದು ಕೊಡ್ತಾನಂತ. ನಮ್ಗೆ ತೋಳಕ್ಕೆ ಬರ್ತಾ ಇಲ್ಲ, ಕೊಡಕ್ಕೆ ಬಂದ್ರೆ ತೋಳಕ್ಕೆ ತಾನೇ ಬರ್ತದೆ. ಹಾಗಿಲ್ಲಿ ಬಸವಣ್ಣ ಆಗಲಿ ಅನೇಕ ಶರಣರಾಗಲಿ ಕೊಡುವುದನ್ನು ಕಲ್ತರು, ಕೊಡೋದು ಕಲ್ತರು, ತೋಡೋದು ಕಲ್ತರು, ಮಾತನಾಡೋದು ಕಲಿಸಿದ್ರು, ನಡೆಯೋದು ಕಲಿಸಿದ್ರು, ಉಡೋದು ಕಲಿಸಿದ್ರು, ಹೆಂಗಿರಬೇಕು ಅಂತ ಜೀವನ ಹೆಂಗೆ ಮಾಡಬೇಕು ಅನ್ನೋದು ಕಲಿಸಿದ್ರು. ಆದರೆ ಅಂತಹ ಶರಣರ ನಾಡಿಗೆ, ಬಸವಣ್ಣನ ನಾಡಿಗೆ ನೀನಾನೆಂಬುದು ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು. ನೀ ನಾ ಅಂದ ಭಾವನೆ ಅದ. ಹೆಣ್ಣು ಗಂಡು, ಶ್ರೀಮಂತ ಬಡವ, ಸಣ್ಣವ ದೊಡ್ಡವ, ನೀ ನಾ ಅಂತ ಅದು ಅಳಿಬೇಕಂತ. ನಿಮಗೆಲ್ಲ ಗೊತ್ತಿದೆ, ನೀ ಮತ್ತು ನಾ ಅಕ್ಷರ ಗೊತ್ತಾದ ಎರಡು. ನೀ ಮತ್ತು ನಾ ಎರಡು ಗೆಳೆಯರು. ನೀ ಮತ್ತು ನಾ ಎರಡೂ ಕೂಡಿ ಏನು ಮಾಡಿದ್ರು, ಜಗಳ ಆಡ್ತಾ ಇದ್ವು ಅಂತೆ. ಜಗಳ ಆಡಿ ಆಡಿ ಏನು ಮಾಡ್ತು, ಸುಸ್ತಾಗಿ ಕೊನೆಗೆ ಇದರ ಪರಿಹಾರಕ್ಕೆ ನೇ ಹತ್ತಿರೋದು ಅಂತ. ನೇ ಗೊತ್ತಲ್ತವ ಅಕ್ಷರಗಳು. ನಾ ನೀ ಎರಡೂ ಜಗಳ ಆಡಿ ಸುಸ್ತಾಗಿ ಪರಿಹಾರಕ್ಕಾಗಿ ನ್ಯಾಯಕ್ಕಾಗಿ ನೇ ಹತ್ತಿರ ಹೋಯ್ತಂತೆ. ನೇ ಹತ್ತಿರ ಹೋಗಿ ಎರಡೂ ವಿಚಾರ ಮಾಡಿದಾಗ ಅವು ಏನು ಮಾಡ್ತವೆ ಅಕ್ಷರ, ಆ ನೇ ಅಕ್ಷರ ಏನು ಮಾಡ್ತದ, ಇಬ್ಬರು ನ್ಯಾಯ ಪರಿಹಾರ ಮಾಡಬೇಕಲ್ಲ, ಅದೇನು ಮಾಡ್ತತಿ, ಎರಡರ ಮಧ್ಯಕ್ಕೆ ಹೋಗಿ ಕೂತ್ ಬಿಡ್ತದಂತ. ಎರಡರ ಮಧ್ಯಕ್ಕೆ ಹೋಗಿ ಕೂತಂದ್ರೆ ಏನಾಗ್ತದ, ನೀನೇನ ನಾನೇ ನೀ ಆಗ್ತದೆ. ಹಾಗೆ ಇವತ್ತು ಭಗವಂತ ಇದ್ದಾನೆ, ಶರೀರ ಬೇರೆ ಜೀವ ಬೇರೆ. ಆ ಜೀವ ಶರೀರದ ಮಧ್ಯೆ ಭಗವಂತನ ತುಂಬಿಕೊಂಡಿವತ್ತಂದ್ರೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಚಿದಾನಂದ ರೂಪ ಶಿವಂ ಶಿವಂ. ಏನೆಲ್ಲ ಆಗ್ತೇವೆ ನಿನ್ನ ನೀನು ತಿಳಿದ ಮೇಲೆ ಇನ್ನೇನೇನೇನೋ ಆಗ್ತೇವೆ. ಹಾಗೆ ನೀನೇ ನಾ ಆಗಬೇಕಾಗಿತ್ತಂದರೆ ಒಳ ಹೊರಗೆ ತಿಳಿದಂಗಲ್ಲದೆ, ಒಳ ಹೊರಗು ಶುದ್ಧ ಆಗಬೇಕು, ಒಳ ಹೊರಗು ತಿಳ್ಕೊಳ್ಬೇಕು. ಚನ್ನಮಲ್ಲಿಕಾರ್ಜುನ ಬಲಿದು ಉಭಯ ಲಜ್ಜೆ ಅಳಿದನಾಗಿ ಕಲ್ಯಾಣವನ್ನು ಕಂಡು ನಮೋ ನಮೋ ಎನ್ನುತ್ತಿದ್ದೇನು. ಹಾಗೆ ಕಲ್ಯಾಣ ತಂದ್ರೆ ನಾವು ಕೇವಲ ಶ್ರೀಶೈಲ ಆಗಲಿ, ಕದಳಿ ಆಗಲಿ, ಕೈಲಾಸ ಆಗಲಿ ಬೇರೆ ಎಲ್ಲಿ ಹೋಗಬೇಕಾಗಿಲ್ಲ. ಆ ಶ್ರೀಶೈಲದ ನೋಡಿ, ಶ್ರೀಶೈಲವನ್ನು ನೋಡಿಕೊಂಡು ಆ ಶ್ರೀಶೈಲದಲ್ಲಿರ್ತಕ್ಕಂಥ ಮಲ್ಲಯ್ಯ, ಶ್ರೀಶೈಲದ ಗುಡಿ, ಶ್ರೀಶೈಲದಲ್ಲಿರ್ತಕ್ಕಂಥ ಕಮರಿಕೊಳ್ಳ, ಹರಿತಕ್ಕಂಥ ನದಿ ಎಲ್ಲ ಇಲ್ಲೇ ಐತಿ ಅನ್ನೋ ತಿಳುವಕೋಸ್ಕರ ಶ್ರೀಶೈಲಕ್ಕೆ ಒಂದು ಸಲ ಆದರೂ ಹೋಗ್ಬೇಕು ಹುಟ್ಟಿದವನು. ಕಾಶಿಗೆ ಒಂದು ಸಲ ಆದರೂ ಹೋಗಬೇಕು, ಕಲ್ಯಾಣಕ್ಕೆ ಒಂದು ಸಲ ಆದರೂ ಹೋಗಬೇಕು, ರಾಮೇಶ್ವರಕ್ಕೆ ಒಂದು ಸಲ ಆದರೂ ಹೋಗಬೇಕು. ಎಲ್ಲ ತಿಳ್ಕೊಳ್ಳುವಂಥದ್ದು. ಅದೆಲ್ಲ ತಿಳ್ಕೊಂಡ್ಮೇಲೆ ನಮಗಂತದ ಕಾಶಿ ರಾಮೇಶ್ವರ ಏನವಲ್ಲೆಲ್ಲ ಅಷ್ಟ ಸೃಷ್ಟಿ ತೀರ್ಥಗಳು ಎಲ್ಲ ಇಲ್ಲೇ ಗೋಚರ ಆಗ್ತವೆ. ಅದಕ್ಕೆ ಮೊದಲು ಹೋಗುವುದನ್ನು ಕಲಿಬೇಕು.
ಹೋದಾಗ ಮಾತ್ರ ಅದು ನೋಡಿದಾಗ ಹಾವನ್ನು ನೋಡಿದ ಭಾವನೆ ಇದ್ರೆ ಹಗ್ಗ ಬಿದ್ದರೆ ಕತ್ತಲಲ್ಲಿ ಹಗ್ಗ ಬಿದ್ದಿದ್ದನ್ನು ನೋಡಿದ್ರೆ ಹಾವೇ ಅನ್ನಿಸ್ತದೆ. ಹಾಗೆ ಶ್ರೀಶೈಲ ಒಂದು ಸಲ ನೋಡಿ ಬಂದ್ರೆ ಆ ಶ್ರೀಶೈಲದಲ್ಲಿರ್ತಕ್ಕಂಥ ಎಲ್ಲವನ್ನು ನಮ್ಮ ಶರೀರದಲ್ಲಿ ಹೋಲಿಕೆ ಮಾಡಿಕೊಳ್ಬೇಕು. ಕಾಲುಗಳೆರಡು ಹಾಲಿ ಕಂಡಯ್ಯ ಅಂತ, ದೇಹ ಎಂಬುದು ತುಂಬಿದ ಬಂಡಿ ಅಂತ ಹೆಂಗೆ ಅಲ್ಲಂಪ್ರಭು ಹೇಳಿದ್ರು, ಹಾಗೆ ಕಾಲುಗಳೆರಡು ಕಂಬ, ದೇಹವೇ ದೇಗುಲ ಅಂತ ಹೇಳಿದ್ರು ಬಸವಣ್ಣ. ದೇಗುಲವನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಭಾವ ಸಿಂಹಾಸನವನ್ನು ಮಾಡ್ಕೊಳ್ಬೇಕು. ಅಲ್ಲಿ ಭಾವ ಸಿಂಹಾಸನದ ಮೇಲೆ ಈ ಆತ್ಮವನ್ನು, ಈ ಪರಮ ಚೈತನ್ಯವನ್ನು ಅಲ್ಲಿ ಕೂಡಿಸ್ಬೇಕು, ಪರಮಾತ್ಮನ ಸ್ಥಾಪನೆ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು. ಹೀಗೆ ಉಭಯ ಲಜ್ಜೆ ಅಳೆದು, ನಾ ಹೆಣ್ಣು, ನಾ ಗಂಡು, ನಾ ಶ್ರೀಮಂತ, ನಾ ಬಡವ, ನಾ ಅದು, ನಾ ಇದು ಅನ್ನೋ ಭಾವನೆ ಇದೆಯಲ್ಲ, ಆ ಉಭಯವನ್ನು ಅಳಿಬೇಕು. ಅಳಿದಾಗ ಮಾತ್ರ ಆ ಕಲ್ಯಾಣ ಕಾಣ್ತೈತಿ. ಕಲ್ಯಾಣದಂಥ ಕಲ್ಯಾಣಕ್ಕೆ ನಾನು ಕಂಡು ನಮೋ ನಮೋ ಅಂತಾಳಂತ ಅಕ್ಕ ಮಹಾದೇವಿ. ಅಂಥ ಅಕ್ಕ ಮಹಾದೇವಿ ಕಂಡ ಕಲ್ಯಾಣಕ್ಕೆ ಅಲ್ಲಮ ಪ್ರಭು ಸಿದ್ಧರಾಮರು ಹೋಗಿದ್ದಾರೆ. ಅಲ್ಲಮ ಪ್ರಭು ಸಿದ್ಧರಾಮರು ಬಸವಣ್ಣನ ಮಹಾಮನೆಗೆ ಹೋದಾಗ ಬಸವಣ್ಣ ಲಿಂಗಾರ್ಚನೆಯಲ್ಲಿರ್ತಾರೆ. ಆರಂಭ ಮಾಡುವೆನು ಗುರುಪೂಜೆಗೆಂದು, ವ್ಯವಹಾರ ಮಾಡುವೆನು ಜಂಗಮಾರ್ಚನೆಗೆಂದು ಅಂತ ಹಾಡ್ತಾರೆ. ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನು, ಅರ್ಚನೆಯನ್ನು ಯಾಕೆ ಮಾಡಬೇಕಂದ್ರೆ ಜಂಗಮಾರಾಧನೆಗೋಸ್ಕರ, ಗುರುವಿನ ಆರಾಧನೆಗೋಸ್ಕರ, ಲಿಂಗದ ಆರಾಧನೆಗೋಸ್ಕರ ಇವೆಲ್ಲ ಮಾಡಬೇಕು. ಆದರೆ ಜಂಗಮ ಆರಾಧನೆ ಮಾಡುವ ಸಂದರ್ಭದಲ್ಲಿ ಲಿಂಗ ಪೂಜೆಯನ್ನು ಎದಕ್ಕೆ ಮಾಡಬೇಕು? ಜಂಗಮನನ್ನು ನೋಡಬೇಕು, ಗುರುವಿನ ನೋಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ. ಯಾಕಂದರೆ ಶರಣರ ಬರವೆನೆಗೆ ಪ್ರಾಣ ಜೀವಾಳವ ಅಂತ ಹೇಳ್ತಾನೆ. ಶರಣರ ಬರವೆನೆಗೆ ಪ್ರಾಣ ಜೀವಾಳ ಅಂತ ಪ್ರಾಣಕ್ಕೆ ಸಮವಾಗಿರ್ತಕ್ಕಂಥ ಅಲ್ಲಮ ಪ್ರಭು ಸಿದ್ಧರಾಮ ಜಂಗಮ ಮೂರ್ತಿಗಳು ಮಹಾಮನೆಗೆ ಬಂದಾಗ ಬಸವಣ್ಣ ಲಿಂಗ ಪೂಜೆಯಲ್ಲಿದ್ದಾನೆ. ಆ ಸಂದರ್ಭದಲ್ಲಿ ಯಾರು? ಹಡಪದ ಅಪ್ಪಣ್ಣ ಅವನು PA, ಪರ್ಸನಲ್ ಸೆಕ್ರೆಟರಿ. ಅವನು ಹಡಪದ ಅಪ್ಪಣ್ಣ ಜೊತೆಗಿರುವಂತಾನೆ ಯಾವಾಗಲೂ. ಅಂಥ ಹಡಪದ ಅಪ್ಪಣ್ಣಿಗೆ ಹೋಗು, ಯಾರು ಬಂದರೆ ನೋಡ್ಕೊಂಡು ಬಾ ಅಂತಂದಾಗ ಇಬ್ಬರು ಜಂಗಮ ಮೂರ್ತಿಗಳು ಬಂದಿದ್ದಾರೆ. ಜಂಗಮ ಮೂರ್ತಿಗಳು ಬಂದಿದ್ದಾರೆ ತಂದಾಗ ಹೋಗಿ ಬರಬೇಕು ಜಂಗಮ ಮೂರ್ತಿಗಳೇ ಅಂತ ಕರೀತಾರೆ. ಬರಂಗಿಲ್ಲ ಅಂತಾರೆ. ಅಲ್ಲ ಪ್ರಭು ಸಿದ್ಧರಾಮ ಒಳಗೆ ಬರೋದಿಲ್ಲ. ಯಾಕೆ ಲಿಂಗ ಪೂಜೆ? ಜಂಗಮನೇ ಎದುರಿರುವಾಗ ಲಿಂಗ ಪೂಜೆ ಹಂಗೆ ಹರಿಬೇಕು ಅಂತಾರೆ. ಗುರುವೇ ನಮ್ಮ ಜೊತೆಗಿರುವಾಗ ಲಿಂಗ ಪೂಜೆಯನ್ನು ಬಿಡಬೇಕು ಅನ್ನುವಂಥ ನಿಯಮ ಇದೆ ನಮ್ಮಲ್ಲಿ. ಲಿಂಗ ಕೊಟ್ಟಿರ್ತಕ್ಕಂಥ ಗುರು ಮನೆಯೊಳಗಿರುವಾಗ ಗುರುವಿನ ಸೇವೆ ಮಾಡಿದ್ರೆ ಸಾಕು, ಲಿಂಗ ಪೂಜೆ ಮಾಡಿದಷ್ಟೇ ಸಂತೋಷ ಸುಖ ಸಿಗ್ತದೆ. ಜಂಗಮನೇ ಮನೆಯೊಳಗೆ ಬಂದಿದ್ದಾನಂತಂದರೆ ಜಂಗಮನ ಪೂಜೆ ಮಾಡುವುದನ್ನು ಬಿಟ್ಟು ಲಿಂಗ ಪೂಜೆ ಮಾಡ್ತೇವಂತಂದರೆ ನಮಗೆ ಅದು ಯೋಗ್ಯ ಅಲ್ಲ. ಜಂಗಮ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ಇದೆ. ಹಾಗೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಗುರುವಿಗೆ ಜಂಗಮಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಾಧಾನ್ಯತೆ. ಕಾವಿದಾರಿಯಾದ ಸಂತ ಮಹಾತ್ಮರಿದರೆಲ್ಲ ಜಂಗಮ. ಅಂಥ ಜಂಗಮ ಆರಾಧನೆ ಮಾಡುವಂಥವ್ರು. ಬಸವಣ್ಣನಿಗೆ ಅಹಂಕಾರ ಬಂದಿದೆ ಅನ್ನುವಂಥ ಭಾವನೆ ಗೊತ್ತಾಗ್ತದೆ. ಯಾರು ಈಗ ಮನೆಗೆ ಬಂದಿದ್ದಾರೆ, ನೀವು ಮನೆಯೊಳಗೆ ಇದ್ದೀರಂತಂದರೆ ನೀವು ಕರೆಯೋದನ್ನು ಬಿಟ್ಟು ಬೀಗರು ಬಿಜರು ನೆಂಟರು ಸಂಬಂಧಿಕರು ಯಾರೋ ಬಂದಿರ್ತಾರೆ, ನೀವು ನಿಮ್ಮ ಮಕ್ಕಳಿಗೆ ಕಳಿಸಿದ್ರೆ ಅವ್ರಿಗೆ ಹೆಂಗೆ ಆಗ್ತದೆ? ಹೋಗು ಯಾರೋ ಬಂದರೆ ನೋಡ್ಕೊಂಬ ಕರಿ ಅಂತ ಹೇಳ್ತೇವೆ ಮಕ್ಕಳಿಗೆ ಹೇಳಿದರೆ ಅವ್ರಿಗೆ ಎಷ್ಟು ನೋವಾಗ್ತದೆ. ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದಿದ್ದಾನಂತಂದರೆ ನಾವೇ ಗೆದ್ದು ಕರೆದ್ರೆ ಬಹಳ ಸಂತೋಷ ಆಗ್ತದೆ. ಆದರೆ ಬಸವಣ್ಣ ಹಂಗೆ ಮಾಡುವುದಿಲ್ಲ. ಹೋಗಿ ಕರ್ಕೊಂಡು ಬಾ ಅಂತಂದಾಗ ಕರೀಲಿಕ್ಕೆ ಹೋಗೋದಿಲ್ಲ. ಹಡಪದ ಅಪ್ಪನಿಗೆ ಹೇಳಿ ಕಳಿಸ್ತಾನೆ, ಬರಲ್ಲ. ಹಾಗಿದು ಯೋಗ್ಯ ಅಲ್ಲ. ಅಲ್ಲಮ ಪ್ರಭು ಚಂದ್ರಮ ಇವರಿಗೆ ಹಡಪದ ಅಪ್ಪನವ್ರಿಗೆ ಹೇಳ್ತಾನೆ, ಇದು ಬಸವಣ್ಣನ ಮಾಡ್ತಕ್ಕಂಥ ಅವನ ಇರುವಿಕೆಗೆ ಇದು ಯೋಗ್ಯವಲ್ಲ. ಇದು ಗುಹೇಶ್ವರ ಒಪ್ಪುವುದಿಲ್ಲ ತಂದಾಗ ಅಲ್ಲೇ ಚನ್ನಬಸವಣ್ಣ ಇರ್ತಾನೆ. ಗುಹೇಶ್ವರ ಅಂದ ಕೂಡಲೇ ಇದು ಅಲ್ಲಮ ಪ್ರಭುನೇ ಇರಬೇಕು ಅಂತ ಗೊತ್ತಾಗ್ಬಿಡ್ತೈತೆ ಅವನಿಗೆ. ಚನ್ನಬಸವಣ್ಣ ಹೋಗಿ ಬಸವಣ್ಣಗೆ ಹೇಳ್ತಾನೆ, ಅಳಿಯ ಅವನು ಅಕ್ಕ ನಾಗಮ್ಮನ ಮಗ ಬಸವಣ್ಣವರೇ ಸಾಮಾನ್ಯ ಜಂಗಮ ಮೂರ್ತಿಗಳಲ್ಲ, ಸಾಕ್ಷಾತ್ ಅಲ್ಲಮ ಪ್ರಭುನೇ ಬಂದಿದೆ ಅಂತಂದಾಗ ಆವಾಗ ಅವನಿಗೆ ಜ್ಞಾನೋದಯ ಆಗ್ತದೆ. ನಾನು ಎಂಥ ತಪ್ಪು ಮಾಡಿದೆ ಅಲ್ಲ, ನಾನು ಹೋಗಿ ಅವರಿಗೆ ಸಾಷ್ಟಾಂಗ ಹಾಕಿ ಕರೆದುಕೊಂಡು ಬರುವಂಥವು ಆಗಬೇಕು, ನನ್ನ ಅಪ್ಪಣೆ ಕಳಿಸಿದಿಲ್ಲ ಅಂತೇಳಿ ಸ್ವತಃ ತಾವೇ ಲಿಂಗ ಪೂಜೆಯನ್ನು ಬಿಟ್ಟು ಬರ್ತಾರೆ. ನನ್ನ ಕ್ಷಮೆ ಮಾಡು, ನಾನು ಮರೆತು ಹೋಗಿದ್ದೆ. ಎನಿಸು ಕಾಲು ನೀರು ಎನಿತು ಕಾಲ ಕಲ್ಲು ನೀರೊಳಗಿರಿದು ಮೆತ್ತಗಾಗಬಹುದೇ, ನೆನೆದು ಮೃದುವಾಗಬಲ್ಲುದೆ. ಎಷ್ಟು ಬಸವಣ್ಣ ಹೇಳ್ತಾರೆ ಕರೆಯುವ ಸಂದರ್ಭದಲ್ಲಿ. ಕಲ್ಲು ಎಲ್ಲಿದೆ? ನೀರಲ್ಲಿದೆ. ನೀರಲ್ಲಿರ್ತಕ್ಕಂಥ ಕಲ್ಲು ನೆನೆದು ಮೆತ್ತಗಾಗ್ತದೇನು?
ನಾ ಎಷ್ಟು ಪೂಜೆ ಮಾಡಿದ್ರೆ ಎಷ್ಟು ಭಕ್ತಿ ಮಾಡಿದ್ರೆ ನೆಮ್ಮದಿಲ್ಲ, ಕ್ಷಮೆ ಮಾಡುವಂಥ ಗುಣ ನಿಮ್ಮದು, ನನ್ನ ಕ್ಷಮೆ ಮಾಡುವಂತ ಕೇಳ್ತಾರೆ. ಹಾಗೆ ಕ್ಷಮೆ ಮಾಡಿ ಆ ಅಲ್ಲಮ ಪ್ರಭುವನ್ನು ಸಿದ್ಧಾಮನಿಗೆ ಬರಮಾಡಿಕೊಂಡು ಉಚಿತವಾದಂಥ ಆಸನದಲ್ಲಿ ಕೂಡಿಸಿ ಆತಿಥ್ಯವನ್ನು ಮಾಡ್ತಾರೆ. ಮತ್ತು ಅಧ್ಯಾತ್ಮದ ಚಿಂತನೆ, ವಚನ ಸಾಹಿತ್ಯದ ಚಿಂತನೆ, ಎಲ್ಲ ಶ್ರೀಗಳ ದರ್ಶನವನ್ನು ಮಾಡಿಸುವಂತರಾಗ್ತಾರೆ. ಇಂಥ ಚರಿತ್ರೆಯನ್ನು ಇನ್ನೂ ಒಂದಿಷ್ಟು ದಿವಸಗಳದ, ಆ ದಿವಸಗಳವರೆಗೆ ನೋಡೋಣ.